ರಾಜ್ಯದಲ್ಲಿ ಮತೀಯ ಸಂಘರ್ಷ ತಡೆಗಟ್ಟುವುದಕ್ಕೆ ದ್ವೇಷ ಭಾಷಣಕ್ಕೆ ಕಡಿವಾಣ ಹಾಕುವುದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಭಾರೀ ವಿರೋಧದ ನಡುವೆ ದ್ವೇಷ ಭಾಷಣ ತಡೆ ವಿಧೇಯಕ ಅಂಗೀಕಾರ ಆಗಿದೆ. ಹಾಗಾದ್ರೆ ಈ ವಿಧೇಯಕದಲ್ಲಿ ಏನಿದೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. ಕರಾವಳಿ ಬೆಂಕಿ ಹಾಕ್ಬಿಟ್ಟು ಇಲ್ಲಿ ಯಾಕೆ ಬೆಂಕಿ ಮುಂಚೆ 5 ಜನ ಎದ್ದಿದ್ದಪ್ಪ ಆ ತರ ಹೇಳೋ ಮುಖಾಂತರ ಈ ಸರ್ಕಾರದ ಭಾವನೆ ಏನು ಅಂತ ಅರ್ಥ ಆಗಿದೆ. ಇಡೀ ಕರಾವಳಿ ಜನಕ್ಕೆ ಅವಮಾನ ಮಾಡಿದ್ದಾರೆ. ದ್ವೇಷ ಭಾಷಣ ತಡೆ ವಿಧೇಯಕ ಅಂಗೀಕಾರ. ಸಿದ್ದು ಸರ್ಕಾರದ ನಡೆಗೆ ವಿಪಕ್ಷ ಬಿಜೆಪಿ ಅಪಸ್ವರ. ರಾಜ್ಯದಲ್ಲಿ ಕೋಮು ಸಂಘರ್ಷವನ್ನು ತಡೆಯುವ ನಿಟ್ಟಿನಲ್ಲಿ ದ್ವೇಷ ಭಾಷಣಕ್ಕೆ ಕಡಿವಾಣ ಹಾಕಲು ದ್ವೇಷ ಭಾಷಣ ತಡೆ ವಿಧೇಯಕ ಮಂಡಿಸಿ ಅದಕ್ಕೆ ಅಂಗೀಕಾರ ಪಡೆದುಕೊಂಡಿದೆ. ಬಿಲ್ ಅಂಗೀಕಾರವಾಗ್ತಾ ಇದ್ದಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಬಿಲ್ ಪ್ರತಿಯನ್ನು ಹರಿದು ಬಿಸಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮಾಡಿಕೊಡ್ಬೇಕು ಅಂತೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. 2 ರಿಂದ 10 ಖಂಡಗಳು ವಿಧೇಯಕದ ಅಂಗವಾಗಿರಬೇಕೆಂದು ಸಭೆಯ ಮುಂದಿನ ವಿಷಯ. ಪ್ರಸ್ತಾವದ ಪರವಾಗಿ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವ ಪ್ರಸ್ತಾವನೆ ಮಂಡಿಸಲಾಗಿದೆ. ಮಾಧ್ಯಮಗಳನ್ನು ಕೈವಶ ಮಾಡಿಕೊಳ್ಳುವ ಷಡ್ಯಂತ್ರ. ಇದು ಪತ್ರಿಕಾ ಸ್ವಾತಂತ್ರ್ಯವನ್ನ, ರಾಜಕೀಯ ವಿಶ್ಲೇಷಕರನ್ನ, ಎಲೆಕ್ಟ್ರಾನಿಕ್ ಮೀಡಿಯಾವನ್ನ, ಸೋಷಿಯಲ್ ಮೀಡಿಯಾವನ್ನ ಕಂಟ್ರೋಲ್ ಮಾಡಿ ಅವರ ಕಪಿಮುಷ್ಟಿಯಲ್ಲಿ ಇಟ್ಕೊಳ್ಳುವಂತ ಬಿಲ್ ಇದು. ಈಗಿರುವಂತ ಕಾನೂನೇನಿದೆ, ಕೇಂದ್ರ ಸರ್ಕಾರ ಮಾಡಿರುವಂತಹ ಕಾನೂನಲ್ಲಿ ಬಿಎನ್ಎಸ್ ಇದರಲ್ಲಿ ಸಾಕಷ್ಟು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನು ಆಗಿದೆ. ಕೇಂದ್ರ ಸರ್ಕಾರನೇ ಮಾಡಿಬಿಟ್ಟಿದೆ ಎಲ್ಲಾ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು. ಕರಾವಳಿಯವರು ಬೆಂಕಿ ಹಚ್ಚೋರು ಎಂದ ಭೈರತೆ. ಆ ಕರಾವಳಿ ಬೆಂಕಿ ಹಾಕ್ಬಿಟ್ಟು ಇಲ್ಲಿ ಯಾಕೆ ಬೆಂಕಿ ಸುಮ್ಮನೆರಪ್ಪ. ಕರಾವಳಿ ಬೆಂಕಿ ಹಾಕಿದೆ, ಬೆಂಕಿ ಹಾಕಕ್ಕೆ ಹೊರಟಿರೋದಷ್ಟೇ. ನೀವೆಲ್ಲ ಮುಂಚೆ 5 ಜನ ಎದ್ದಿದ್ದಪ್ಪ. ಸಭಾಧ್ಯಕ್ಷರೇ, ಅಶೋಕ್ ಗಡ್ಡ ಈಲ್ಡ್ ಆಗೋರೆ. ಅವ್ರು ಯಾಕೆ 5 ಜನ ಅವ್ರು 5 ಜನ ಯಾಕೆ? ಸುರೇಶ್ ಅವರು ಕರಾವಳಿ ಭಾಗದ ಜನ ಏನಿದ್ದಾರೆ ಅವರು ಒಂಥರ ಏನು ಬೆಂಕಿ ಹೆಚ್ಚೋರು ಅಂತ. ಕರಾವಳಿ ಬೆಂಕಿ ಇದು ಸರಿ ಇಲ್ಲ. ಇದು ತಪ್ಪು, 100% ತಪ್ಪು. ಆ ತರ ಹೇಳೋ ಮುಖಾಂತರ ಈ ಸರ್ಕಾರದ ಭಾವನೆ ಏನು ಅಂತ ಅರ್ಥ ಆಗಿದೆ. ಇಡೀ ಕರಾವಳಿ ಜನಕ್ಕೆ ಅವಮಾನ ಮಾಡಿದ್ದಾರೆ. ಸ್ಪೀಕರ್ ಯುಟಿ ಖಾದರ್ ಕರಾವಳಿಯವರಲ್ವಾ? ಭೈರತಿ ವಿರುದ್ಧ ತಿರುಗಿಬಿದ್ದ ಕರಾವಳಿ ಬಿಜೆಪಿ ಶಾಸಕರು. ನೀವು ಕರಾವಳಿ ಇನ್ಮುಂದೆ ರಾಜ್ಯದಲ್ಲಿ ಅಥವಾ ರಾಜ್ಯಕ್ಕೆ ಸಂಬಂಧಿಸಿದಂತೆ ಇತರೆಡೆ ಅಶಾಂತಿಗೆ ಕಾರಣವಾಗಬಹುದಾದ ದ್ವೇಷ ಭಾಷಣ ಮಾಡುವಂತಿಲ್ಲ. ನಿಯಮ ಮೀರಿದ್ರೆ ದೊಡ್ಡ ಸಂಕಷ್ಟ ಪಕ್ಕ. ಆದರೆ ಈ ಬಿಲ್ ಉದ್ದೇಶ ಉತ್ತಮವಾಗಿದ್ರೂ ಕೂಡ ವಿರೋಧಿಗಳನ್ನು ಮಟ್ಟ ಹಾಕಲು ಈ ಕಾನೂನು ಬಳಕೆಯಾದರೆ ಹೇಗೆ ಅನ್ನೋ ಭಯ ಕೂಡ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಮತೀಯ ಸಂಘರ್ಷ ತಡೆಗಟ್ಟುವುದಕ್ಕೆ ದ್ವೇಷ ಭಾಷಣಕ್ಕೆ ಕಡಿವಾಣ ಹಾಕುವುದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಭಾರೀ ವಿರೋಧದ ನಡುವೆ ದ್ವೇಷ ಭಾಷಣ ತಡೆ ವಿಧೇಯಕ ಅಂಗೀಕಾರ ಆಗಿದೆ. ಹಾಗಾದ್ರೆ ಈ ವಿಧೇಯಕದಲ್ಲಿ ಏನಿದೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. ಕರಾವಳಿ ಬೆಂಕಿ ಹಾಕ್ಬಿಟ್ಟು ಇಲ್ಲಿ ಯಾಕೆ ಬೆಂಕಿ ಮುಂಚೆ 5 ಜನ ಎದ್ದಿದ್ದಪ್ಪ. ಆ ತರ ಹೇಳೋ ಮುಖಾಂತರ ಈ ಸರ್ಕಾರದ ಭಾವನೆ ಏನು ಅಂತ ಅರ್ಥ ಆಗಿದೆ. ಇಡೀ ಕರಾವಳಿ ಜನಕ್ಕೆ ಅವಮಾನ ಮಾಡಿದ್ದಾರೆ. ದ್ವೇಷ ಭಾಷಣ ತಡೆ ವಿಧೇಯಕ ಅಂಗೀಕಾರ. ಸಿದ್ದು ಸರ್ಕಾರದ ನಡೆಗೆ ವಿಪಕ್ಷ ಬಿಜೆಪಿ ಅಪಸ್ವರ.
ರಾಜ್ಯದಲ್ಲಿ ಕೋಮು ಸಂಘರ್ಷವನ್ನ ತಡೆಯುವ ನಿಟ್ಟಿನಲ್ಲಿ ದ್ವೇಷ ಭಾಷಣಕ್ಕೆ ಕಡಿವಾಣ ಹಾಕಲು ದ್ವೇಷ ಭಾಷಣ ತಡೆ ವಿಧೇಯಕ ಮಂಡಿಸಿ ಅದಕ್ಕೆ ಅಂಗೀಕಾರ ಪಡೆದುಕೊಂಡಿದೆ. ಬಿಲ್ ಅಂಗೀಕಾರವಾಗ್ತಾ ಇದ್ದಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಬಿಲ್ ಪ್ರತಿಯನ್ನ ಹರಿದು ಬಿಸಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪಾಸ್ ಮಾಡಿಕೊಡಬೇಕು ಅಂತೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. 2 ರಿಂದ 10 ಖಂಡಗಳು ವಿಧೇಯಕದ ಅಂಗವಾಗಿರಬೇಕೆಂದು ಸಭೆಯ ಮುಂದಿನ ವಿಷಯ. ಪ್ರಸ್ತಾವದ ಪರವಾಗಿ ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವ ಪ್ರಸ್ತಾವನೆ ಮಂಡಿಸಲಾಗಿದೆ. ಮಾಧ್ಯಮಗಳನ್ನು ಕೈವಶ ಮಾಡಿಕೊಳ್ಳುವ ಷಡ್ಯಂತ್ರ. ಇದು ಪತ್ರಿಕಾ ಸ್ವಾತಂತ್ರ್ಯವನ್ನ, ರಾಜಕೀಯ ವಿಶ್ಲೇಷಕರನ್ನ, ಎಲೆಕ್ಟ್ರಾನಿಕ್ ಮೀಡಿಯಾವನ್ನ, ಸೋಷಿಯಲ್ ಮೀಡಿಯಾವನ್ನ ಕಂಟ್ರೋಲ್ ಮಾಡಿ ಅವರ ಕಪಿಮುಷ್ಟಿಯಲ್ಲಿ ಇಟ್ಕೊಳ್ಳುವಂತ ಬಿಲ್ ಇದು. ಈಗಿರುವಂತ ಕಾನೂನೇನಿದೆ, ಕೇಂದ್ರ ಸರ್ಕಾರ ಮಾಡಿರುವಂತಹ ಕಾನೂನಲ್ಲಿ BNS ಇದರಲ್ಲಿ ಸಾಕಷ್ಟು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನು ಆಗಿದೆ. ಕೇಂದ್ರ ಸರ್ಕಾರನೇ ಮಾಡಿಬಿಟ್ಟಿದೆ ಎಲ್ಲಾ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು. ಕರಾವಳಿಯವರು ಬೆಂಕಿ ಹಚ್ಚೋರು ಎಂದ ಭೈರತೆ. ಆ ಕರಾವಳಿ ಬೆಂಕಿ ಹಾಕ್ಬಿಟ್ಟು ಇಲ್ಲಿ ಯಾಕೆ ಬೆಂಕಿ ಸುರೇಶ್ ಸುಮ್ಮನೆರಪ್ಪ. ಕರಾವಳಿ ಬೆಂಕಿ ಹಾಕಿದೆ, ಬೆಂಕಿ ಹಾಕಕ್ಕೆ ಹೊರಟೋದಷ್ಟೇ. ನೀವೆಲ್ಲ ಮುಂಚೆ 5 ಜನ ಎದ್ದಿದ್ಕತ್ತೀರಪ್ಪ. ಸಭಾಧ್ಯಕ್ಷರೇ, ಅಶೋಕ್ ಖಂಡ್ರೆ ಈಲ್ಡ್ ಆಗೋರೆ. ಅವ್ರು ಯಾಕೆ 5 ಜನ ಅವ್ರು 5 ಜನ ಯಾಕೆ? ಸುರೇಶ್ ಅವರು ಕರಾವಳಿ ಭಾಗದ ಜನ ಏನಿದ್ದಾರೆ ಅವರು ಒಂಥರ ಏನು ಬೆಂಕಿ ಹೆಚ್ಚೋರು ಅಂತ. ಕರಾವಳಿ ಬೆಂಕಿ ಇದು ಸರಿ ಇಲ್ಲ, ಇದು ತಪ್ಪು, 100% ತಪ್ಪು. ಆ ತರ ಹೇಳೋ ಮುಖಾಂತರ ಈ ಸರ್ಕಾರದ ಭಾವನೆ ಏನು ಅಂತ ಅರ್ಥ ಆಗಿದೆ. ಇಡೀ ಕರಾವಳಿ ಜನಕ್ಕೆ ಅವಮಾನ ಮಾಡಿದ್ದಾರೆ. ಸ್ಪೀಕರ್ ಯುಟಿ ಖಾದರ್ ಕರಾವಳಿಯವರಲ್ವಾ? ಭೈರತಿ ವಿರುದ್ಧ ತಿರುಗಿಬಿದ್ದ ಕರಾವಳಿ ಬಿಜೆಪಿ ಶಾಸಕರು. ಇನ್ಮುಂದೆ ರಾಜ್ಯದಲ್ಲಿ ಅಥವಾ ರಾಜ್ಯಕ್ಕೆ ಸಂಬಂಧಿಸಿದಂತೆ ಇತರೆಡೆ ಅಶಾಂತಿಗೆ ಕಾರಣವಾಗಬಹುದಾದ ದ್ವೇಷ ಭಾಷಣ ಮಾಡುವಂತಿಲ್ಲ. ನಿಯಮ ಮೀರಿದ್ರೆ ದೊಡ್ಡ ಸಂಕಷ್ಟ ಪಕ್ಕ. ಆದರೆ ಈ ಬಿಲ್ ಉದ್ದೇಶ ಉತ್ತಮವಾಗಿದ್ರೂ ಕೂಡ ವಿರೋಧಿಗಳನ್ನು ಮಟ್ಟ ಹಾಕಲು ಈ ಕಾನೂನು ಬಳಕೆಯಾದರೆ ಹೇಗೆ ಅನ್ನೋ ಭಯ ಕೂಡ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಮತೀಯ ಸಂಘರ್ಷ ತಡೆಗಟ್ಟುವುದಕ್ಕೆ, ದ್ವೇಷ ಭಾಷಣಕ್ಕೆ ಕಡಿವಾಣ ಹಾಕುವುದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಭಾರೀ ವಿರೋಧದ ನಡುವೆ ದ್ವೇಷ ಭಾಷಣ ತಡೆ ವಿಧೇಯಕ ಅಂಗೀಕಾರ ಆಗಿದೆ. ಹಾಗಾದ್ರೆ ಈ ವಿಧೇಯಕದಲ್ಲಿ ಏನಿದೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. ಕರಾವಳಿ ಬೆಂಕಿ ಹಾಕ್ಬಿಟ್ಟು ಇಲ್ಲಿ ಯಾಕೆ ಬೆಂಕಿ ಮುಂಚೆ 5 ಜನ ಎದ್ದಿದ್ಕತ್ತೀರಪ್ಪ. ಆ ತರ ಹೇಳೋ ಮುಖಾಂತರ ಈ ಸರ್ಕಾರದ ಭಾವನೆ ಏನು ಅಂತ ಅರ್ಥ ಆಗಿದೆ. ಇಡೀ ಕರಾವಳಿ ಜನಕ್ಕೆ ಅವಮಾನ ಮಾಡಿದ್ದಾರೆ. ದ್ವೇಷ ಭಾಷಣ ತಡೆ ವಿಧೇಯಕ ಅಂಗೀಕಾರ. ಸಿದ್ದು ಸರ್ಕಾರದ ನಡೆಗೆ ವಿಪಕ್ಷ ಬಿಜೆಪಿ ಅಪಸ್ವರ. ರಾಜ್ಯದಲ್ಲಿ ಕೋಮು ಸಂಘರ್ಷವನ್ನ ತಡೆಯುವ ನಿಟ್ಟಿನಲ್ಲಿ ದ್ವೇಷ ಭಾಷಣಕ್ಕೆ ಕಡಿವಾಣ ಹಾಕಲು ದ್ವೇಷ ಭಾಷಣ ತಡೆ ವಿಧೇಯಕ ಮಂಡಿಸಿ ಅದಕ್ಕೆ ಅಂಗೀಕಾರ ಪಡೆದುಕೊಂಡಿದೆ. ಬಿಲ್ ಅಂಗೀಕಾರವಾಗ್ತಾ ಇದ್ದಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಬಿಲ್ ಪ್ರತಿಯನ್ನ ಹರಿದು ಬಿಸಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪಾಸ್ ಮಾಡಿಕೊಡಬೇಕು ಅಂತೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. 2 ರಿಂದ 10 ಖಂಡಗಳು ವಿಧೇಯಕದ ಅಂಗವಾಗಿರಬೇಕೆಂದು ಸಭೆಯ ಮುಂದಿನ ವಿಷಯ. ಪ್ರಸ್ತಾವದ ಪರವಾಗಿ ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವ ಪ್ರಸ್ತಾವನೆ ಮಂಡಿಸಲಾಗಿದೆ. ಮಾಧ್ಯಮಗಳನ್ನು ಕೈವಶ ಮಾಡಿಕೊಳ್ಳುವ ಷಡ್ಯಂತ್ರ. ಇದು ಪತ್ರಿಕಾ ಸ್ವಾತಂತ್ರ್ಯವನ್ನ,
ರಾಜಕೀಯ ವಿಶ್ಲೇಷಕರನ್ನ, ಎಲೆಕ್ಟ್ರಾನಿಕ್ ಮೀಡಿಯಾವನ್ನ, ಸೋಷಿಯಲ್ ಮೀಡಿಯಾವನ್ನ ಕಂಟ್ರೋಲ್ ಮಾಡಿ ಅವರ ಕಪಿಮುಷ್ಟಿಯಲ್ಲಿ ಇಟ್ಕೊಳ್ಳುವಂತ ಬಿಲ್ ಇದು. ಈಗಿರುವಂತ ಕಾನೂನೇನಿದೆ, ಕೇಂದ್ರ ಸರ್ಕಾರ ಮಾಡಿರುವಂತಹ ಕಾನೂನಲ್ಲಿ BNS ಇದರಲ್ಲಿ ಸಾಕಷ್ಟು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನು ಆಗಿದೆ. ಕೇಂದ್ರ ಸರ್ಕಾರನೇ ಮಾಡಿಬಿಟ್ಟಿದೆ ಎಲ್ಲಾ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು. ಕರಾವಳಿಯವರು ಬೆಂಕಿ ಹಚ್ಚೋರು ಎಂದ ಭೈರತಿ. ಆ ಕರಾವಳಿ ಬೆಂಕಿ ಹಾಕ್ಬಿಟ್ಟು ಇಲ್ಲಿ ಯಾಕೆ ಬೆಂಕಿ ಸುರೇಶ್ ಸುಮ್ಮನೆರಪ್ಪ. ಕರಾವಳಿ ಬೆಂಕಿ ಹಾಕಿದೆ, ಈ ಬೆಂಕಿ ಹಾಕಕ್ಕೆ ಹೊರಟಿರೋದಷ್ಟೇ. ನೀವೆಲ್ಲ ಮುಂಚೆ 5 ಜನ ಎದ್ದಿದ್ಕತ್ತೀರಪ್ಪ. ಸಭಾಧ್ಯಕ್ಷರೇ, ಅಶೋಕ್ ಗಂಟೆ ಈಲ್ಡ್ ಆಗೋರೆ. ಅವ್ರು ಯಾಕೆ 5 ಜನ ಅವ್ರು 5 ಜನ ಯಾಕೆ? ಸುರೇಶ್ ಅವರು ಕರಾವಳಿ ಭಾಗದ ಜನ ಏನಿದ್ದಾರೆ ಅವರು ಒಂಥರ ಬೆಂಕಿ ಹೆಚ್ಚೋರು ಅಂತ. ಕರಾವಳಿ ಬೆಂಕಿ ಇದು ಸರಿ ಇಲ್ಲ, ಇದು ತಪ್ಪು, 100% ತಪ್ಪು. ಆ ತರ ಹೇಳೋ ಮುಖಾಂತರ ಈ ಸರ್ಕಾರದ ಭಾವನೆ ಏನು ಅಂತ ಅರ್ಥ ಆಗಿದೆ. ಇಡೀ ಕರಾವಳಿ ಜನಕ್ಕೆ ಅವಮಾನ ಮಾಡಿದ್ದಾರೆ. ಸ್ಪೀಕರ್ ಯುಟಿ ಖಾದರ್ ಕರಾವಳಿಯವರಲ್ವಾ? ಭೈರತಿ ವಿರುದ್ಧ ತಿರುಗಿ ಬಿದ್ದ ಕರಾವಳಿ ಬಿಜೆಪಿ ಶಾಸಕರು. ನೀವು ಕರಾವಳಿಯಲ್ಲೇನೋ? ಇನ್ಮುಂದೆ ರಾಜ್ಯದಲ್ಲಿ ಅಥವಾ ರಾಜ್ಯಕ್ಕೆ ಸಂಬಂಧಿಸಿದಂತೆ ಇತರೆಡೆ ಅಶಾಂತಿಗೆ ಕಾರಣವಾಗಬಹುದಾದ ದ್ವೇಷ ಭಾಷಣ ಮಾಡುವಂತಿಲ್ಲ. ನಿಯಮ ಮೀರಿದ್ರೆ ದೊಡ್ಡ ಸಂಕಷ್ಟ ಪಕ್ಕ. ಆದರೆ ಈ ಬಿಲ್ ಉದ್ದೇಶ ಉತ್ತಮವಾಗಿದ್ರೂ ಕೂಡ ವಿರೋಧಿಗಳನ್ನು ಮಟ್ಟ ಹಾಕಲು ಈ ಕಾನೂನು ಬಳಕೆಯಾದರೆ ಹೇಗೆ ಅನ್ನೋ ಭಯ ಕೂಡ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್.